ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು. ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾಗಿದ್ದ ಹಡಪದ ಅಪ್ಪಣ್ಣನವರ ಪರಿಚಯ, ವಚನಗಳ ಓದು ಮತ್ತು ಅರ್ಥ ವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ. ಹಡಪದ ಅಪ್ಪಣ್ಣನವರ ಪರಿಚಯ. ಮಹಾನುಭಾವಿ ಹಡಪದ ಅಪ್ಪಣ್ಣ ಶರಣರು ಬಸವಣ್ಣನವರಿಗೆ ಆಪ್ತ ಕಾರ್ಯದರ್ಶಿ ಮತ್ತು ಪ್ರಧಾನ ಕಾರ್ಯದರ್ಶಿಯಂತೆ ಕಾರ್ಯನಿರ್ವಹಿಸ್ತಾ ಇದ್ದರು. ಅನುಭವ ಮಂಟಪದ ವ್ಯವಸ್ಥೆ ಎಲ್ಲವೂ ಅಪ್ಪಣ್ಣನಿಗೆ ಸೇರಿದ್ದಾಗಿತ್ತು. ಸತಿ ಲಿಂಗಮ್ಮ ತತ್ವಜ್ಞಾನಿಯ ಮನಸ್ಸುಳ್ಳವಳಾಗಿದ್ದಳು. ಪತಿಗೆ ಸರಿಯಾದ ಮಾರ್ಗದರ್ಶಕಳಾಗಿ ಗುರು ಲಿಂಗ ಜಂಗಮ ದಾಸೋಹ ಪೂರೈಸುತ್ತಿದ್ದಳು. ಈ ಶರಣ ದಂಪತಿಗಳು ಕಲ್ಯಾಣದವರು ಅಥವಾ ಕಲ್ಯಾಣಕ್ಕೆ ಯಾವಾಗ ಬಂದರು ಎಂಬುದರ ಬಗ್ಗೆ ತಿಳಿಯುವುದೇ ಇಲ್ಲ. ಮೊದಲು ಶರಣ ಅಪ್ಪಣ್ಣ ಕ್ಷೌರಿಕ ಕಾಯಕ ಮಾಡುತ್ತಿದ್ದು, ನಂತರ ತನ್ನ ಕಾಯಕವನ್ನು ಬಸವಣ್ಣನವರಿಗಷ್ಟೇ ಮೀಸಲುಗೊಳಿಸಿದರು. ಬಸವಣ್ಣನವರಿಗೆ ತಾಂಬೂಲ ಕೊಡುವ ಕೆಲಸವು ಈ ಶರಣರದೇ ಆಗಿತ್ತು. ಹಡಪದ ಅಪ್ಪಣ್ಣ ಶರಣರು ರಾಯಭಾರಿಯಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದರು. ಹೊರಗಿನಿಂದ ಕಲ್ಯಾಣಕ್ಕೆ ಯಾವ ಶರಣರು ಆಯಾ ದಿನಕ್ಕೆ ಬಂದರೆಂಬುದನ್ನು ತಿಳಿದುಕೊಂಡು ಅವರಿಗೆ ಸರಿಯಾದ ವ್ಯವಸ್ಥೆ ಮಾಡುತ್ತಿದ್ದರು. ಶರಣರು ಕೆಲವು ಸಂದರ್ಭದಲ್ಲಿ ಮುನಿಸಿಕೊಳ್ಳುತ್ತಿದ್ದರು. ಅಂಥವರನ್ನು ಸಮಾಧಾನಪಡಿಸುವ ಭಾರವು ಅಪ್ಪಣ್ಣ ಶರಣರದೇ ಆಗಿತ್ತು. ಒಟ್ಟಾರೆ ಮಹಾಮನೆ ಮತ್ತು ಅನುಭವ ಮಂಟಪದ ಜವಾಬ್ದಾರಿ ಹೊತ್ತುಕೊಂಡು ಈ ಶರಣರು ಅಚ್ಚುಕಟ್ಟಾಗಿ ಸಕಲ ಶಿವಾನುಭವಿಗಳು ಮೆಚ್ಚುವಂತೆ ನಡೆಸಿಕೊಡುತ್ತಿದ್ದರು. ಹಡಪದ ಅಪ್ಪಣ್ಣ ಶರಣರು ಬಸವಣ್ಣನವರಿಗೆ ಪ್ರಿಯರಾಗಿದ್ದಂತೆ ಚನ್ನಬಸವಣ್ಣನವರಿಗೂ ಅತ್ಯಂತ ಆತ್ಮೀಯರಾದವರೇ ಆಗಿದ್ದರು. ಈ ಕಾರಣದಿಂದಲೇ ಹಡಪದ ಅಪ್ಪಣ್ಣ ತನ್ನ ವಚನಾಂಕಿತದಲ್ಲಿ ಚನ್ನಬಸವಣ್ಣನವರ ಹೆಸರನ್ನೂ ಇರಿಸಿಕೊಂಡಿರುವರು. ಅಪ್ಪಣ್ಣ ದಂಪತಿಗಳಿಗೆ ದೀಕ್ಷಾಗುರುವಾಗಿ ಚನ್ನಮಲ್ಲೇಶ್ವರನೆಂಬುವರು ಇದ್ದಂತೆ ತಿಳಿದುಬರುತ್ತದೆ. ಬಸವಪ್ರಿಯ ಕೂಡಲ ಚನ್ನಬಸವಣ್ಣ ಎಂಬ ಅಂಕಿತದಲ್ಲಿ ಅಪ್ಪಣ್ಣ ಶರಣರು ವಚನಗಳನ್ನು ರಚಿಸಿದ್ದಾರೆ. ಇಂದು ಅವರ ಒಟ್ಟು 243 ವಚನಗಳು ನಮಗೆ ದೊರಕುತ್ತವೆ. ಸತಿ ಲಿಂಗಮ್ಮನು ವಚನಗಳನ್ನು ರಚಿಸಿಕೊಟ್ಟಿದ್ದಾರೆ. ಹಲವಾರು ಬೋಧಪ್ರದ ವಿಷಯಗಳಿರುವ ಕಾರಣದಿಂದ ಶರಣೆ ಲಿಂಗಮ್ಮನವರ ವಚನಗಳನ್ನು ಬೋಧೆಯ ವಚನಗಳು ಎಂದು ಗುರುತಿಸಲಾಗಿದೆ. ಇದಿಷ್ಟು ಹಡಪದ ಅಪ್ಪಣ್ಣನವರ ಪರಿಚಯ. ಈಗ ವಚನ ವಿಶ್ಲೇಷಣೆಗೆ ಹೋಗೋಣ. ವಚನ: ವಂದನೆಗೆ ನಿಲ್ಲಬೇಡ, ನಿಂದೆ ಗಂಜಿ ಓಡಲಿ ಬೇಡ. ವಂದನೆಗೆ ನಿಲ್ಲಬೇಡ, ನಿಂದೆ ಗಂಜಿ ಓಡಲಿ ಬೇಡ. ಹಿಂದು ಮುಂದು ಆಡಲಿ ಬೇಡ, ಸಂದೇಹಗೊಡಲಿ ಬೇಡ. ಹಿಂದು ಮುಂದು ಆಡಲಿ ಬೇಡ, ಸಂದೇಹಗೊಡಲಿ ಬೇಡ. ದ್ವಂದ್ವ ಬುದ್ಧಿಯ ಕಳೆದು ನಿಂದಿರೆ, ಬಸವಪ್ರಿಯ ಕೂಡಲ ಚನ್ನ ಬಸವಣ್ಣ. ದ್ವಂದ್ವ ಬುದ್ಧಿಯ ಕಳೆದು ನಿಂದಿರೆ, ಬಸವಪ್ರಿಯ ಕೂಡಲ ಚನ್ನ ಬಸವಣ್ಣ. ಅರ್ಥ ಹೀಗಿದೆ: ವಂದನೆಗೆ ನಿಲ್ಲಬೇಡ ಅಂದರೆ ತನ್ನ ಬಗ್ಗೆ ಇತರರು ಆಡುವ ಹೊಗಳಿಕೆಯ ನುಡಿಯನ್ನು ಕೇಳಿಸಿಕೊಳ್ಳುತ್ತಿದ್ದಂತೆಯೇ ವ್ಯಕ್ತಿಯ ಮನಸ್ಸಿನಲ್ಲಿ ತಾನು ಇತರರಿಗಿಂತ ಹೆಚ್ಚಾಗಿ ತಿಳಿದವನು, ದೊಡ್ಡವನು, ಒಳ್ಳೆಯವನು ಎಂಬಂತಹ ಅಹಂಕಾರದ ಒಣ ಹೆಮ್ಮೆಯ ಒಳ ಮಿಡಿತ ಮೂಡುತ್ತದೆ. ಇಂಥ ಹೊಗಳಿಕೆಯ ಮಾತುಗಳ ಗುಂಗಿನಲ್ಲಿ ಸಿಲುಕಿದಂತಹ ವ್ಯಕ್ತಿಯು ಸಹಮಾನವರಿಗೆ ಅಂದರೆ ತನ್ನ ಜೊತೆಯಲ್ಲಿರುವವರಿಗೆ ಮತ್ತು ಸಮಾಜಕ್ಕೆ ಒಳಿತನ್ನ ಮಾಡುವ ಬದಲು ಇನ್ನುಳಿದ ಜೀವನದ ಉದ್ದಕ್ಕೂ ತನ್ನನ್ನು ತಾನು ಮೆರೆಸಿಕೊಳ್ಳುವುದರಲ್ಲಿಯೇ ಮಗ್ನನಾಗಿರುತ್ತಾನೆ. ಆದ್ದರಿಂದ ಹೊಗಳಿಕೆಯ ನುಡಿಗಳನ್ನು ಕೇಳಿದಾಗ ವ್ಯಕ್ತಿಯು ಮೈಮರೆಯಬಾರದು, ಜಂಭ ಪಡಬಾರದು ಮತ್ತು ಹೊಗಳಿದರೆಂದು ತಾನು ಮಾಡುವ ಕೆಲಸವನ್ನು ನಿಲ್ಲಿಸಬಾರದು. ಮುಂದಿನ ಸಾಲಿನಲ್ಲಿ ಹೇಳುವಂತೆ ನಿಂದೆ ಗಂಜಿ ಓಡಲಿ ಬೇಡ ಅಂದರೆ ಜೀವನದ ಆಗು ಹೋಗುಗಳಲ್ಲಿ ಇತರರಿಂದ ನಿಂದನೆಗೆ ಒಳಗಾದಾಗ, ತೆಗಳಿಕೆಗೆ ಬಲಿಯಾದಾಗ, ಮೂದಲಿಕೆಗೆ ಸಿಕ್ಕಿಕೊಂಡಾಗ, ಕಡೆಗಣಿಕೆಗೆ ತಿರಸ್ಕಾರಕ್ಕೆ ಗುರಿಯಾದಾಗ ನಿನ್ನ ನಡೆ ನುಡಿಗಳಲ್ಲಿ ತಪ್ಪಾಗಿದ್ದರೆ ಅದನ್ನು ಒಪ್ಪಿಕೊಂಡು ಆಗಿರುವ ತಪ್ಪನ್ನು ಸರಿಪಡಿಸಿಕೊಂಡು ಜೀವನ ಮಾಡು. ಒಂದು ವೇಳೆ ನಿನ್ನಿಂದ ಯಾವ ತಪ್ಪೂ ಆಗದೆ ಇತರರು ನಿನಗೆ ಅಪಮಾನ ಮಾಡಲೇಬೇಕೆಂಬ ಕೆಟ್ಟ ಉದ್ದೇಶದಿಂದ ತೆಗಳುತ್ತಿದ್ದರೆ, ಅವಮಾನಿಸುತ್ತಿದ್ದರೆ ಅಂಥವರ ಮಾತುಗಳನ್ನು, ಅವಮಾನಗಳನ್ನು ನಿರ್ಲಕ್ಷಿಸಿ ಅವುಗಳನ್ನೇ ಮೆಟ್ಟಿಲಾಗಿಸಿಕೊಂಡು ಜೀವನದ ಪಯಣವನ್ನು ಸಾಗಿಸು ಎನ್ನುತ್ತಾರೆ ಅಪ್ಪಣ್ಣನವರು. ಮುಂದಿನ ಸಾಲಿನಲ್ಲಿ ಹೇಳ್ತಾರೆ: ಹಿಂದು ಮುಂದು ಆಡಲಿ ಬೇಡ ಅಂದರೆ ವ್ಯಕ್ತಿಯೊಬ್ಬನು ತಮ್ಮ ಮುಂದಿದ್ದಾಗ ಅವನೊಡನೆ ಒಲವು ನಲಿವಿನಿಂದ ತುಂಬ ಚೆನ್ನಾಗಿ ಮಾತನಾಡುತ್ತಾ ಅವನು ಅಲ್ಲಿಂದ ಹೋದ ನಂತರ ಇತರರ ಮುಂದೆ ಆತನ ಬಗ್ಗೆ ಕೆಟ್ಟ ನುಡಿಗಳನ್ನಾಡುವುದು, ಕೆಟ್ಟ ಮಾತನ್ನಾಡುವುದು ಸಾಮಾನ್ಯವಾಗಿ ಎಲ್ಲ ವ್ಯಕ್ತಿಗಳ ಜೀವನದಲ್ಲಿಯೂ ಒಂದಲ್ಲ ಒಂದು ಬಾರಿ ಕಂಡುಬಂದೇ ಬಂದಿರುತ್ತದೆ. ಇದಕ್ಕೆ ಆ ವ್ಯಕ್ತಿಯೊಡನೆ ಹೊಂದಿರುವ ಸಾಮಾಜಿಕ ಅಂತಸ್ತು ಮತ್ತು ಅಂದಿನ ಸನ್ನಿವೇಶ ಸಂದರ್ಭಗಳೇ ಕಾರಣವಾಗಿರುತ್ತವೆ ಎನ್ನುವುದನ್ನು ಗಮನಿಸಬೇಕಾಗುತ್ತದೆ.
ಆದರೆ ಈ ರೀತಿ ಹಿಂದೊಂದು ಮುಂದೊಂದು ಮಾತನಾಡುವುದನ್ನೇ ಅಭ್ಯಾಸ ಮಾಡಿಕೊಂಡರೆ ಅಂಥ ವ್ಯಕ್ತಿಯು ಕೆಲವೇ ದಿನಗಳಲ್ಲಿ ನಂಬಿಕೆಗೆ ಯೋಗ್ಯನಲ್ಲ ಎನ್ನುವ ಹಣೆಪಟ್ಟಿ ಕಟ್ಟಿಕೊಳ್ಳಬೇಕಾಗುತ್ತದೆ. ಆದ್ದರಿಂದ ಒಳ್ಳೆಯ ನಡೆ ನುಡಿಗಳನ್ನು ರೂಪಿಸಿಕೊಳ್ಳುವ ವ್ಯಕ್ತಿ ಈ ಬಗೆಯ ಮಾತಿನ ವರಸೆಯಿಂದ ದೂರವಿರಬೇಕು, ಇಲ್ಲವೇ ಈ ರೀತಿ ಮಾತನಾಡುವುದನ್ನು ಪ್ರಯತ್ನಪೂರ್ವಕವಾಗಿ ಬಿಡಬೇಕು ಎನ್ನುತ್ತಾರೆ ಅಪ್ಪಣ್ಣನವರು. ಸಂದೇಹಗೊಳ್ಳಲಿಬೇಡ ಅಂದರೆ ಸಂದೇಹಗೊಳ್ಳುವುದು ಅಂದರೆ ಸಂಶಯವನ್ನು ಅನುಮಾನವನ್ನು ಹೊಂದುವುದು. ಕುಟುಂಬದಲ್ಲಾಗಲಿ, ದುಡಿಮೆಯ ನೆಲೆಯಲ್ಲಾಗಲಿ, ಸಾರ್ವಜನಿಕ ಸ್ಥಳದಲ್ಲಾಗಲಿ, ಜೀವನದ ಉದ್ದಕ್ಕೂ ವ್ಯಕ್ತಿಗಳೊಡನೆ ನಾವು ವ್ಯವಹರಿಸುವಾಗ ಅಥವಾ ಒಡಗೂಡಿ ಜೀವನ ನಡೆಸುತ್ತಿರುವಾಗ ಒಬ್ಬರು ಮತ್ತೊಬ್ಬರನ್ನು ನಂಬಬೇಕು. ಅದುವೇ ಸುಖಿ ಜೀವನದ ಹಾದಿ. ಇಂತಹ ನಂಬಿಕೆಯಿಂದಲೇ ಮಾನವನ ಬದುಕು ಮುನ್ನಡೆಯುತ್ತದೆ. ನಾವು ವ್ಯವಹರಿಸುತ್ತಿರುವ ವ್ಯಕ್ತಿಗಳ ಬಗ್ಗೆ ನಂಬಿಕೆಯನ್ನು ಕಳೆದುಕೊಂಡಾಗ ಅವರ ನಡೆ ನುಡಿಗಳನ್ನು ಸಂಶಯದಿಂದ ಅನುಮಾನದಿಂದ ಕಾಣತೊಡಗಿದಾಗ ವ್ಯಕ್ತಿಗಳ ನಡುವಿನ ನಂಟು ಸಂಬಂಧ ಮುರಿದು ಬೀಳುತ್ತದೆ. ಹಾಗಾಗಿ ಜೀವನದಲ್ಲಿ ಎಲ್ಲರನ್ನೂ ಸಂಶಯದಿಂದ ಕಾಣುವಂತಹ ಗುಣವನ್ನು ಬೆಳೆಸಿಕೊಳ್ಳಬೇಡ. ಇದರಿಂದ ನಿನಗೂ ಕೇಡಾಗುತ್ತದೆ ಮತ್ತು ನಿನ್ನನ್ನು ಅವಲಂಬಿಸಿದವರಿಗೂ ಹಾನಿಯುಂಟಾಗುತ್ತದೆ. ಏಕೆಂದರೆ ಸಂಶಯದ ನಡೆನುಡಿಯು ವ್ಯಕ್ತಿಯ ಮನಸ್ಸಿನಲ್ಲಿ ಸದಾಕಾಲ ಆತಂಕ, ತಲ್ಲಣ, ಒತ್ತಡಗಳನ್ನು ಉಂಟು ಮಾಡಿ ಎಲ್ಲರ ಬದುಕನ್ನು ನರಕಗೊಳಿಸುತ್ತದೆ. ಆದ್ದರಿಂದ ಸಂದೇಹ ಒಳ್ಳೆಯದಲ್ಲ ಎನ್ನುತ್ತಾರೆ ಹಡಪದ ಅಪ್ಪಣ್ಣನವರು. ದ್ವಂದ್ವ ಬುದ್ಧಿಯ ಬಗ್ಗೆ ಹೇಳ್ತಾ, ದ್ವಂದ್ವ ಬುದ್ಧಿಯ ಕಳೆದು ನಿಂದಿರೆ ಅಂದರೆ ಯಾವುದೇ ಕೆಲಸಕ್ಕೆ ತೊಡಗುವ ಮುನ್ನ ಇಲ್ಲವೇ ಕೆಲಸವನ್ನು ಮಾಡುವಾಗ ಮಾಡುವುದೋ ಬೇಡವೋ, ಒಳಿತಾಗುವುದೋ ಕೇಡಾಗುವುದೋ, ಕೊನೆ ಮುಟ್ಟುವುದೋ ಇಲ್ಲವೋ ಮುಂತಾದ ಇಬ್ಬಗೆಯ ಒಳಮಿಡಿತಗಳಿಗೆ ಒಳಗಾಗಿ ನರಳಬಾರದು, ತೊಳಲಾಡಬಾರದು. ಕೆಲಸದಲ್ಲಿ ತೊಡಗುವಾಗ ಒಳ್ಳೆಯ ಉದ್ದೇಶವನ್ನು ಹೊಂದಿರಬೇಕು ಮತ್ತು ಅದರ ಆಗು ಹೋಗುಗಳನ್ನು ಕುರಿತು ಆಲೋಚಿಸಿ ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು. ಆ ಕೆಲಸಕ್ಕೆ ಕೈ ಹಾಕಿದ ನಂತರ ಹೆಚ್ಚಿನ ಆಸಕ್ತಿಯನ್ನು ತಳೆದು ಪ್ರಾಮಾಣಿಕತನದಿಂದ ಕಾಲದ ಮಿತಿಯೊಳಗೆ ಒಂದೇ ಮನಸ್ಸಿನಿಂದ ಮಾಡಿ ಮುಗಿಸಬೇಕು. ಈ ರೀತಿ ಕೈಗೊಂಡ ಕೆಲಸಗಳು ಯಾವುದೇ ಬಗೆಯ ಎಡರು ತೊಡರುಗಳಿಲ್ಲದೆ ಚೆನ್ನಾಗಿ ನಡೆಯುತ್ತವೆ ಎಂಬ ತಿರುಳಿನಲ್ಲಿ ಈ ನುಡಿಗಳು ಇಲ್ಲಿ ಬಳಕೆಯಾಗಿವೆ. ಪ್ರಸ್ತುತ ಸಮಾಜದಲ್ಲಿ ಮನುಷ್ಯ ವಿವೇಕರಹಿತ ನಡೆಯನ್ನು ನಡೆಯುತ್ತಿದ್ದಾನೆ. ಪ್ರಕೃತಿಯ ಚರಾಚರವು ತನ್ನ ಪಿತ್ರಾರ್ಜಿತ ಆಸ್ತಿಯಂತೆ ಭಾವಿಸಿ ಅಹಂಕಾರದಿಂದ ವರ್ತಿಸುತ್ತಿದ್ದಾನೆ. ಯಾವುದೇ ಒಂದು ಕೆಲಸವನ್ನು ನಾನು ಮಾಡಿದೆ ಎಂಬ ವೈಯಕ್ತಿಕ ದುರಹಂಕಾರದಿಂದ ಮೆರೆಯುತ್ತಿದ್ದಾನೆ. ಇನ್ನೊಬ್ಬರಿಗೆ ಏನನ್ನಾದರೂ ಕೊಟ್ಟರೆ ಅದನ್ನು ನಾನು ಕೊಟ್ಟೆ ಎಂದುಕೊಳ್ಳುತ್ತಾನೆ. ಇಂಥ ಸಮಾಜದ ಎದುರಿಗೆ ಅಪ್ಪಣ್ಣನವರು ಈ ವಚನದ ಮೂಲಕ ಪ್ರಶ್ನೆಯನ್ನಿಡುತ್ತಾರೆ. ವಚನ: ಅನ್ನವ ನಿಕ್ಕಿದರೇನು, ಹೊನ್ನ ಕೊಟ್ಟರೇನು, ಹೆಣ್ಣು ಕೊಟ್ಟರೇನು, ಮಣ್ಣು ಕೊಟ್ಟರೇನು, ಪುಣ್ಯ ಉಂಟೆಂಬರು. ಅವರಿಂದಾದೊಡವೆ ಏನು ಅವರಿಯುವುದಕ್ಕೆ? ಅನ್ನವ ನಿಕ್ಕಿದರೇನು, ಹೊನ್ನ ಕೊಟ್ಟರೇನು, ಹೆಣ್ಣು ಕೊಟ್ಟರೇನು, ಮಣ್ಣು ಕೊಟ್ಟರೇನು, ಪುಣ್ಯ ಉಂಟೆಂಬರು. ಅವರಿಂದಾದೊಡವೆ ಏನು ಅವರಿಯುವುದಕ್ಕೆ? ಇದಕ್ಕೆ ಪುಣ್ಯವಾವುದು ಪಾಪವಾವುದು? ನದಿಯ ಉದಕವ ನದಿಗೆ ಅರ್ಪಿಸಿ ತನಗೆ ಪುಣ್ಯ ಉಂಟೆಂಬ ಬಡ ಹಾರುವರಂತೆ. ನದಿಯ ಉದಕವ ನದಿಗೆ ಅರ್ಪಿಸಿ ತನಗೆ ಪುಣ್ಯ ಉಂಟೆಂಬ ಬಡ ಹಾರುವರಂತೆ. ಸದಮಳ ಶಾಶ್ವತ ಮಹಾಘನಲಿಂಗವನರಿಯದೆ, ಸದಮಳ ಶಾಶ್ವತ ಮಹಾಘನಲಿಂಗವನರಿಯದೆ ಇವೇನ ಮಾಡಿದರೂ ಕಡೆಗೆ ನಿಷ್ಫಲವೆಂದಾತ ನಮ್ಮ ಬಸವಪ್ರಿಯ ಕೂಡಲ ಚನ್ನ ಬಸವಣ್ಣ. ಇವೇನ ಮಾಡಿದರೂ ಕಡೆಗೆ ನಿಷ್ಫಲವೆಂದಾತ ನಮ್ಮ ಬಸವಪ್ರಿಯ ಕೂಡಲ ಚನ್ನ ಬಸವಣ್ಣ. ಈ ವಚನದಲ್ಲಿ ಪ್ರಧಾನವಾಗಿ ಅನ್ನ, ಹೊನ್ನು, ಮಣ್ಣು ಮತ್ತು ಹೆಣ್ಣುಗಳನ್ನು ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ ಎಂಬ ಅರ್ಥವಿಲ್ಲದ ಮಾತನ್ನು ಪ್ರಶ್ನಿಸಲಾಗಿದೆ. ಅರ್ಘ್ಯ ಕೊಡುವವನೊಬ್ಬ ನದಿಯ ನೀರು ತನ್ನ ಬೊಗಸೆಗೆ ಬಂದಾಕ್ಷಣ ತನ್ನದೆಂದು ಭಾವಿಸಿ ಇದರಿಂದ ನನಗೆ ಪುಣ್ಯ ಉಂಟಾಗುತ್ತದೆ ಎಂದು ಭಾವಿಸುವುದು ಎಷ್ಟೊಂದು ಹಾಸ್ಯಾಸ್ಪದ ಎನ್ನುವುದನ್ನು ಈ ವಚನದಲ್ಲಿ ಗಮನಿಸಬೇಕಾಗುತ್ತದೆ. ಇಲ್ಲಿರುವ ಮುಖ್ಯವಾದ ಪ್ರಶ್ನೆಯೆಂದರೆ ಅನ್ನ, ನೀರು, ಹಣ ಇತ್ಯಾದಿಗಳನ್ನು ಕೊಟ್ಟು ಪುಣ್ಯ ಪಡೆಯಲು ಆ ವಸ್ತುಗಳನ್ನೇನು ಅವರೇ ಸೃಷ್ಟಿಸಿದರೆ ಅಂತ ಪ್ರಶ್ನೆ ಮಾಡ್ತಾರೆ ಹಡಪದ ಅಪ್ಪಣ್ಣನವರು. ಇಂಥ ಸುಲಭ ವಿಚಾರವನ್ನು ಅರಿಯದೆ ವರ್ತಿಸುವ ಜನರ ಬಗ್ಗೆ ಏನು ಹೇಳಲಿ? ಇದನ್ನು ತಿಳಿಯದೇ ಇರುವ ವ್ಯಕ್ತಿಗಳು ಈ ರೀತಿಯ ಯಾವ ದಾನ ಸೇವೆಗಳಿಂದ ಯಾವುದೇ ಫಲವಿಲ್ಲ ಎನ್ನುವುದು ಈ ವಚನದ ಒಟ್ಟು ಆಶಯ. ಶರಣು ಶರಣಾರ್ಥಿ.